ಕುಸ್ತಿ ಅಖಾಡವಾದ ಕಾಂಗ್ರೆಸ್ ಸಂಘಟನೆ ಸೃಜನ್ ಸಭೆ. ಮಾಜಿ ಸಂಸದ ಉಗ್ರಪ್ಪ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಗರಂ ಆಗಿದ್ರು. ಸಭೆಯ ಉಸ್ತುವಾರಿ ರಿಪುನ್ ಬೋರಾ ಮುಂದೆಯೇ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೈ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಿರತಕ್ಕಂಥ ಉಗ್ರಮ ಮಾತಿಗೆ ಕೆಂಡಾಮಂಡಲವಾದ ಕೈ ಕಾರ್ಯಕರ್ತರು ಕೈ ಮಿಲಾಯಿಸೋ ಹಂತಕ್ಕೆ ಕಾರ್ಯಕರ್ತರು ತಲುಪಿದ್ರು. ಎಸ್, ನೋಡಬಹುದು ನೀವು. ಬಿಟಿ ಜಗದೀಶ್ರನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಾಡುವಂತೆ ಒತ್ತಾಯ. ಪೋಸ್ಟರ್ ಹಿಡಿದು ಬಿಟಿ ಜಗದೀಶ್ ಅಭಿಮಾನಿಗಳು ದೌಡಾಯಿಸಿದ್ದಾರೆ. ಗದ್ದಲ ಮಾಡ್ತಕ್ಕಂಥವರು ಬಿಜೆಪಿ ಕಾರ್ಯಕರ್ತರು ಅಂತ ಉಗ್ರಪ್ಪ ಹೇಳಿದ್ದಾರೆ. ಉಗ್ರಪ್ಪ ಮಾತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಉಗ್ರಪ್ಪ ಹೇಳಿಕೆ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಗರಂ ಆಗಿರತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ನಂತರ ಅದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿ ತಲುಪಿದೆ. ಕಾಂಗ್ರೆಸ್ ಪಕ್ಷದ ಸಂಘಟನ್ ಸೃಜನ್ ಅನ್ನುವಂಥ ಒಂದು ಸಭೆಯಲ್ಲೇ ಭಾರಿ ಗದ್ದಲ ಉಂಟಾಗಿದ್ದು, ಕೆಲ ಕಾಲ ಸಭೆ ಕುಸ್ತಿ ಅಖಾಡದಂತಾಗಿ ಮಾರ್ಪಟ್ಟ ಒಂದು ಘಟನೆ ನಡೆದಿರತಕ್ಕಂಥದ್ದು ನೀವು ನೋಡಬಹುದು. ಪಕ್ಷ ಸಂಘಟನೆ ಬಲಪಡಿಸತಕ್ಕಂಥ ಉದ್ದೇಶದಿಂದ ನಡೆದಂತ ಒಂದು ಸಭೆಯಲ್ಲೇ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ತೀವ್ರಗೊಳ್ತು. ಪರಿಸ್ಥಿತಿ ಕೈ ಮೀರುವಂತ ಪರಿಸ್ಥಿತಿಗೆ ತಲುಪ್ತು ಹೋಗಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಅನ್ನೋದು ಜೀವಂತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಅಂದ್ರೆ ದಲಿತರು ದೇವಸ್ಥಾನ ಪ್ರವೇಶ ಮಾಡಿದ್ದಾರೆ ಅಂತ ಹಲ್ಲೆ ನಡೆಸಿದ್ದಾರೆ. ಚನ್ನಗಿರಿ ತಾಲೂಕಿನ ಬೆಳಲ್ಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ದಲಿತರ ಮೇಲೆ ಹಲ್ಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ತಹಶೀಲ್ದಾರ್ ನಾಗರಾಜ್, ಎಸಿ ಡಾಕ್ಟರ್ ಚನ್ನಪ್ಪ ಭೇಟಿ ಕೊಟ್ಟಿದ್ದಾರೆ. ದಲಿತರನ್ನ ದೇವಸ್ಥಾನದ ಒಳಗಡೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಗ್ರಾಮದಲ್ಲಿ ಅಜ್ಜಿ ಹಬ್ಬ ಆಚರಣೆ ಮಾಡ್ತಿದ್ದ